ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಇನ್ನೇನು ತೋರಿಸ್ತಾ ಇಲ್ಲ ನಾನು. ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಹಲಸಿನ ಹಣ್ಣು ಕುಯ್ತಾ ಇದ್ದೀವಿ. ಸಕ್ಕತ್ತಾಗೈತೆ. ನನ್ನ ಮಗ ಕುಯ್ತಾವನೆ. ಸಣ್ಣ ಸಣ್ಣಗವೆ, ಇಷ್ಟಿಷ್ಟೇ ಅವೆ, ಆದರೆ ಸಕ್ಕತ್ತಾಗೈತೆ ಸ್ವೀಟಾಗಿ. ನನ್ನ ಮಗಳಲ್ಲಿ ಓದ್ಕೊತಾವಳೆ. ಇವತ್ತು ನಾಳೆಗೆ ಎಕ್ಸಾಮ್ ಅವಳಿಗೆ. ನಾನು ಹಲಸಿನ ಹಣ್ಣು ತಿನ್ಕೊಂಡು ಕೂತ್ಕೊಂಡಿದ್ದೀನಿ. ಆಗೋಯ್ತು, ಇನ್ನೊಂದು ಸ್ವಲ್ಪ ಐತೆ. ಇನ್ನೂ ಒಂದು ಪಾರ್ಸಲ್ ಬಂದಿದೆ, ಇವಾಗ ತೋರಿಸ್ತೀನಿ. ನಾನು ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದೀನಿ. ಬಂದ ತಕ್ಷಣವೇ ಓಪನ್ ಮಾಡಿಬಿಟ್ಟೆ, ವಿಡಿಯೋ ಮಾಡಲಿಲ್ಲ. ಇವಾಗ ತೋರಿಸ್ತೀನಿ. ಹಲಸಿನ ಹಣ್ಣು ತಿನ್ಕೊಂಡು, ಅಯ್ಯೋ ನೆನ್ನೆ ಹೇಳಿದ್ನಲ್ಲ ನಾನು, ನೆನ್ನೆ ಗಿಫ್ಟ್ ಎಲ್ಲ ಓಪನ್ ಮಾಡೋವಾಗ ಹೇಳಿದ್ನಲ್ಲ, ಲಕ್ಷ್ಮಿ ಪಕ್ಕಕ್ಕೆ ಒಬ್ಬರು ಬರ್ತಾರೆ ಅಂತ. ಇವತ್ತು ಬಂದಿದ್ದಾರೆ ನೋಡಿ. ಇಷ್ಟೇ ಚಿಕ್ಕದು ವೆಂಕಟೇಶ್ವರ, ಸಕ್ಕತ್ತಾಗೈತಿ. ಸಕ್ಕತ್ತಾಗೈತಿ. ಎಷ್ಟು ಚೆನ್ನಾಗೈತೆ ಗೊತ್ತಾ, ಫಿನಿಶಿಂಗ್ ಎಲ್ಲ ಸೂಪರ್ ಆಗೈತಿ. ಲಕ್ಷ್ಮಿ ಐತಲ್ಲ, ಅದ್ರ ಜೊತೆ ಇದು ವೆಂಕಟೇಶ್ವರ. ಲಕ್ಷ್ಮಿ ವೆಂಕಟೇಶ್ವರ ಪಕ್ಕ ಪಕ್ಕ ಹಿಂಗಿಟ್ಬಿಟ್ಟು ಆ ತಟ್ಟೆ ತರಿಸಿದ್ದೀನಲ್ಲ, ತಾವ್ರೆ ಓದು, ಅದರಲ್ಲಿ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ತರಿಸಿದ್ದೀನಿ. ಸಖತ್ ಇಷ್ಟ ಆಯಿತು ನನಗೆ. ಸೂಪರಾಗೈತಿ. ನೋಡ್ದೇನೆ ಚೆನ್ನಾಯ್ತಾ? ಇಷ್ಟೇ ಫ್ರೆಂಡ್ಸ್ ಇರೋದಿದು, ಇಷ್ಟೇ. ಒಂದು ಇಷ್ಟು ಉದ್ದ ಐತೆ ಅಷ್ಟೆ, ಒಂದು ಬೆಟ್ಟ ಅಷ್ಟು ಉದ್ದ ಐತೆ. ಹಿಂಗೆ ಮುಚ್ಕೊಂಡ್ರೆ ಸ್ವಲ್ಪ ಕಾಣಿಸ್ತೈತಿ. ಆಮೇಲೆ ಇಲ್ಲಿ ನೋಡಿ, ಬ್ಯಾಂಡ್ ನೆನ್ನೆ ತರಿಸಿದ್ದು ಬ್ಯಾಂಡ್ ಹಾಕ್ಕೊಂಡಿದ್ದೀನಿ ನಾನೊಂದು ನನ್ನ ಮಗಳಂತೂ. ಸಕ್ಕದೈತೆ, ಎಲ್ಲ ಕಲರ್ ಕಲರ್. ಇದು ಬಂತಿವತ್ತು. ಯಾಕೋ ತಗೋ, ನೋಡು ದೂರದಿಂದಾನೆ. ನನ್ನ ಫೇವರೇಟ್ ದೇವರದು. ಏನೇ ಇದ್ರು ಅದನ್ನೇ ಕೇಳ್ಕೊಂಬದ್ದು. 10ನೇ ಕ್ಲಾಸ್ ವೆಂಕಟೇಶ್ವರ ಅಲ್ಲವರಲ್ಲ, ಅದೇ ಅಲ್ಲಿ ಗೋಡೆಯಲ್ಲಿ ದೇವ್ರ ಮನೇಲಿ ಇಕ್ಕನ. ಲಕ್ಷ್ಮಿ ವೆಂಕಟೇಶ್ವರ ಇಬ್ರು ಇರ್ಲಿ ಅಂತ ತರಿಸಿದ್ದೀನಿ. ಅಂತ ನಗ್ತಾ ಇರೋದು ಅವಳೇ ಈ ತರ ನಗ್ತಾವಳೆ, ಏನಕ್ಕೆ ಅಂತಾನೆ ಗೊತ್ತಿಲ್ಲ. ಸ್ಟಾಪ್ ಮಾಡಿ ಓದ್ಕೋ. ಹೇಯ್, ಇವ್ರಿಬ್ಬರದು ಸ್ಟಾರ್ಟ್ ಆಯ್ತು ತಿರ್ಗಾ. ನೋಡ್ಬೇಡ. ಏನಕ್ಕ ಅವ್ನು ನೋಡಿ ಒಳಗೊಳಗೆ ನಗೋದು ನೀನು? ನೋಡ್ತಾನೆ ಇರ್ತೀನಿ, ಅದೇನು ಆಡ್ತಾನೆ. ನೋಡ್ತಾನೇ ಇರ್ತೀನಿ. ಸಾಕು ಓದ್ಕೊ, ಎಕ್ಸಾಮ್ಗೆ ಓದ್ಕೊ ಅಷ್ಟೇ ಫ್ರೆಂಡ್ಸ್. ಇವತ್ತು ಒಂದೇ ಬಂದಿದ್ದು, ಇನ್ನೂ ಬರಬೇಕು. ವರಲಕ್ಷ್ಮಿ ಹಬ್ಬಕ್ಕೆಲ್ಲ ಫುಲ್ ಶಾಪಿಂಗು. ಬಂದಾಗ ತೋರಿಸ್ತಾನೆ ಇರ್ತೀನಿ. ಏನಕ್ಕ ಮಕ್ಕ ಹಿಂಗೆ ನೋಡ್ತೀಯಾ? ಹಿಂಗೆ ಕೆಲಸ ಮಾಡು. ಇವತ್ತು ಮಧ್ಯಾಹ್ನ ಊಟ ಇಲ್ಲ, ಫುಲ್ಲು ಹಲಸಿನ ಹಣ್ಣು ತಿಂದ್ಬಿಟ್ಟಿದ್ದೀನಿ ಹೊಟ್ಟೆ ತುಂಬ. ಇವತ್ತು ಫುಲ್ ಊಟ ಹಲಸಿನ ಹಣ್ಣು. ಹೊಟ್ಟೆ ಹಸ್ದಾಗ ತಿನ್ನಬೇಕು, ಹೊಟ್ಟೆ ಹಸ್ದಾಗ ಹಲಸಿನ ಹಣ್ಣು ತಿನ್ನಬೇಕು. ಊಟ ಮಾಡಿ ಮಾನಾಡು ತಿನ್ನಬೇಕು ಅಂತ ನಮ್ಮ ಅಜ್ಜಿ ಹೇಳವ್ರೆ. ಅದಕ್ಕೆ ನಾನು ಹೊಟ್ಟೆ ಹಸ್ದಾಗ ಹಲಸಿನ ಹಣ್ಣು ತಿಂದ್ಬಿಡ್ತೀನಿ. ಇವಾಗ ಕುತ್ಕೊಂಡು ಫುಲ್ ಹಲಸಿನ ಹಣ್ಣು ತಿಂದೆ. ನನ್ನ ಮಗ ಚಿತ್ರಾನ್ನ ಮಾಡವನೆ ಬೆಳಿಗ್ಗೆ. ಆ ಚಿತ್ರಾನ್ನದಲ್ಲಿ ಕೊತ್ತಂಬರಿ ಸೊಪ್ಪಿಲ್ಲ, ಕಡಲೆ ಬೀಜ ಇಲ್ಲ. ಯಾಕೆ ಹೇಳ್ತೀನಿ, ನೀನು ತಂದಿಲ್ಲ ಅನ್ನು. ಎಲ್ಲ ಖಾಲಿ ಫ್ರೆಂಡ್ಸ್, ಎಲ್ಲ ಖಾಲಿ. ವರಲಕ್ಷ್ಮಿ ಹಬ್ಬ ಬರ್ತಾ ಇದ್ದಂಗೆ ಇವಾಗ ಎಲ್ಲ ಆರ್ಡ್ರ್ ಮಾಡಬೇಕು, ಸಾಮಾನು ಫುಲ್ಲು. ನೆನ್ನೆ ಸ್ವಲ್ಪ ಆರ್ಡ್ರ್ ಮಾಡಿದೆ, ಇಲ್ಲ ಐತೆ. ಒಂದು ಸ್ವಲ್ಪ ಆರ್ಡ್ರ್ ಮಾಡಿದೆ, ಇನ್ನೂ ಮಾಡಬೇಕು. ಇನ್ನೂ ಎಷ್ಟೊಂದು ಸಾಮಾನು ಆರ್ಡ್ರ್ ಮಾಡಬೇಕು. ಇವತ್ತು ತಲೆಗೆ ಎಣ್ಣೆ ಹಾಕೊಂಡಿದ್ದೀನಿ ಚೆನ್ನಾಗಿ, ಕೊಬ್ಬರಿ ಎಣ್ಣೆ. ಕಣ್ಣೆಲ್ಲ ಉರಿತಾ ಇತ್ತು.
ಅದಕ್ಕೆ ಜಾಸ್ತಿ ಎಣ್ಣೆ ಹಚ್ಚಿಬಿಟ್ಟಿದ್ದೀನಿ. ಈ ದೇವ್ರು ಇಕ್ಬೇಕು ಜಾಗ ಬಿಡು. ನನ್ನ ಫೇವ್ರೆಟ್ ಹಣ್ಣಂದರೆ ಇದೇ ಹಣ್ಣು. ನನ್ನ ಫೇವ್ರೆಟ್ ಸಖತ್ತಾಗೈತಿ. ಇದ್ರದ್ದು ಒಂದು ಕಥೆನೇ ಐತೆ, ನನಗೂ ಇದಕ್ಕೂ ಒಂದು ಕತೆ ಐತೆ. ಅಯ್ಯೋ, ಅದು ಯಾವಾಗಾದರೂ ಹೇಳ್ತೀನಿ. ನಂದು ಇದು ಕತೆ ಸಖತ್ತಾಗೈತೆ. ಮಾತಾಡ ಆಫ್ ಮಾಡಿದ್ದೀನಲ್ಲ. ಏನೋ ಜಗಳ ಆಡ್ತಿದ್ದಲ್ಲ ವಿಡಿಯೋ ಅಂತ. ನಾನು ವಿಡಿಯೋನೇ ಮಾಡ್ತಾ ಇಲ್ವಲ್ಲ, ಕ್ಲಿಕ್ ಅಂದ್ಲೇ ಇಲ್ವಲ್ಲ. ದೇವ್ರ ಮೇಲೆ ಏನಂತ ಬರಿತಾ ಇದ್ದೀರಾ? ಏನೋ ದೇವ್ರ ಮೇಲೆ ಬರಿತಾ ಇರೋದು ನೀನು? ಎಷ್ಟು ಸುಳ್ಳು ಹೇಳ್ತೀಯಾ? ಓಹೋ ಯಪ್ಪ. ನಮ್ಮ ಮನೆಗೆ ಒಂದು ಕ್ಯಾಲೆಂಡರ್ ಕೊಟ್ಟಿದ್ರು ವೆಂಕಟೇಶ್ವರ ಸ್ವಾಮಿದು. ಯಾಕೋ ಕಿತ್ಕೊಂಡು ಹೋದ? ನಾನು ಬರ್ದಿದ್ದೀನಿ. ಏನ್ ಬರಿತಾ ಇದ್ದೀರಾ? ಏನೇನೋ ಬರ್ತಾವ್ರೆ. ಕೊಡೋ ನೋಡೋಣ, ಏನ್ ಬರ್ದಿದ್ಯಾ? ದೇವ್ರ ತೋರ್ಸ್ ಹೋಗ್ಲಿ, ಬರ್ದಿರೋದ್ ಕಾಣಿಸಲ್ಲ. ಅಲ್ಲಿ ಹಾಕ್ತಾನೆ, ಸುಮ್ನೆ ಇರು, ಏನು ಆಡ್ಬೇಡ ಹಂಗೆ. ಅವಳದು ಹೋಗ್ತೀನಿ, ಕೊಡು. ಸರಿ, ನಿಂದು ಮುಚ್ಕೋ ಕೈಯಾಗೆ. ಹೌದಾ, ಸರಿ ಬಿಡು, ಅದನ್ನ ನೋಡಿರೆ. ಅವನೇನೋ ಬರ್ಕೊಂಡವನಂತೆ, ವೆಂಕಟೇಶ್ವರ ಸ್ವಾಮಿ ದೇವ್ರು ಐತೆ ಕ್ಯಾಲೆಂಡರು. ಅದ್ರ ತುಂಬ ಏನೇನೋ ಗೋಲ್ಸ್, ಏನೇನು ಗೋಲ್ ಐತೆ ಅದನ್ನೆಲ್ಲ ಬರೆದ್ರೆ ಆತೈತೆ ಅಂತ ಎಲ್ಲ ಬರ್ಕೊಂಡವನೆ. ಐ ಆಮ್ ಏನು ವೈಷ್ಣವಿ. ಹೌದು, ವಿಲನ್. ನೀನು ವಿಲನ್. ಇವಾಗ ಕಿರ್ಚಬೇಡ, ಹೋಗು. ನಿನ್ನೆ ಸೈನ್ಗಳವು. ಸರಿ, ತೆಗಿ, ದೇವ್ರು ತೋರ್ಸು. ಇದೆಷ್ಟೋ ವರ್ಷದಿಂದ ಐತೆ ಫ್ರೆಂಡ್ಸ್. ನೋಡಿ, ಇಲ್ಲೆಲ್ಲ ಕಾಣಿಸ್ತಾ ಐತಿ, ಎಷ್ಟೊಂದು ಬರ್ದವ್ರೆ. ದೇವ್ರನ್ನ ಬಿಟ್ಟೇ ಇಲ್ಲ, ಎಲ್ಲ ಬರ್ದಿರೋದು ಇದೆಲ್ಲ. ನಾನು ಬರ್ದಿರೋದೇ ಕಾಣಿಸ್ತಾ ಇಲ್ಲ, ಹಂಗ್ ಬರ್ದವಳು. ಎಷ್ಟು ಬರ್ತಾವಳೆ ನೋಡಿ, ಏನೇನ್ ಆತಾಳೆ, ಏನೇನ್ ಆಗ್ಬೇಕು, ಏನೇನ್ ಆಗೈತೆ ಅಂತ ಬರ್ದಿರೋದಾ. ಫಸ್ಟ್ ಇಲ್ಲಿಂದ 10th ಫೈನಲ್ ಎಕ್ಸಾಮ್ ಪಾಸ್ ಡೂ ಇಟ್. ಹೋಗಲೇ, ನಿಂದು ಕೊರೋನಾ ಬಂದಿತ್ತು. ವರಲಕ್ಷ್ಮಿ ಹಬ್ಬಕ್ಕೆ ನಾನೊಂದು ಸೀರೆ ಆರ್ಡ್ರ್ ಮಾಡಿದ್ದೆ ಮೀಶೋದಲ್ಲಿ. ಇಷ್ಟು ವರ್ಷದಿಂದ ನಾನು ಮೀಶೋದಲ್ಲಿ ಶಾಪಿಂಗ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಈ ಥರ ಆಗಿರೋದು ನನಗೆ. ಸೀರೆ ಬದಲು ಯಾವುದೋ ಹಳೇ ಡ್ರೆಸ್ ಕೊಟ್ಬಿಟ್ಟಿದ್ರು. ಅದಕ್ಕೆ ಅದು ಮುಟ್ಟು ನೋಡಿದಾಗೆ ಗೊತ್ತಾಯಿತು ನನಗೆ ಇದೇನೋ ಸರಿ ಇಲ್ಲ ಒಳಗಡೆ ಅಂತ. ನಾನು ಯಾವುದೇ ಪಾರ್ಸಲ್ ಬಂದರೂ ವಿಡಿಯೋ ಮಾಡ್ಕೊತೀನಿ. ಆ ಥರ ಇದನ್ನು ಓಪನ್ ಮಾಡಿ ವಿಡಿಯೋ ಮಾಡಿದೆ. ನೋಡಿ, ಸೀರೆ ಮೈಸೂರು ಸಿಲ್ಕ್ ಸ್ಯಾರಿ ಮಾಡಿದ್ದು, ಆದರೆ ಬಂದಿರೋದು ಇದು. ಯಾವುದೋ ಅದು ಇದು ಚೆನ್ನಾಗಿಲ್ಲ, ಹಳೇ ಟಾಪ್ ಯಾವುದೋ ಒಂದು ಕೊಟ್ಟಿದ್ದಾರೆ. ಅದಕ್ಕೆ ಇವಾಗ ಇದನ್ನು ಕೂಡ ರಿಟರ್ನ್ ಮಾಡಿದ್ದೀನಿ. ರಿಟರ್ನ್ ಮಾಡಿಬಿಟ್ಟು ಅವ್ರು ಬಂದು ಈಸ್ಕೊಂಡು ಹೋದರು. ಈ ಥರ ಆಗಿದೆ ಫ್ರೆಂಡ್ಸ್. ಫಸ್ಟ್ ಟೈಮ್ ಈ ಥರ ಆಗಿರೋದು ನನಗೆ ಇಷ್ಟು ವರ್ಷದಲ್ಲಿ. ಆಫ್ ಮಾಡು. ಮ್ಯಾಗಿಲ್ಲಿ ನೀರು ಆಗೋಗಿದ್ರೆ ಆಫ್ ಮಾಡು. ಇನ್ನೊಂದು ಪಾರ್ಸಲ್ ಬಂದೈತೆ ಫ್ರೆಂಡ್ಸ್, ಇವಾಗ ಓಪನ್ ಮಾಡೋದು. ಹಾಂ, ಸರಿ. ಕತ್ರಿ ಇಲ್ಲೇ ಇತ್ತು. ಏನಿದು ಈ ಥರ ಐತೆ?
ಎಷ್ಟಿತ್ತು ಚೆನ್ನಾಗೈತೆ ಚೆನ್ನಾಗೈತೆ ಚೆನ್ನಾಗೈತೆ. ಜಾಸ್ತಿ ದೊಡ್ಡದಾಯ್ತಾ? ಜಿಪ್ಪಿಲ್ಲ ಐತೆ. ಅಷ್ಟು ಜಾಸ್ತಿ ದೊಡ್ಡದಾಗ್ಬಿಡ್ತಲ್ಲ. ದಾರನೂ ಕೊಟ್ಟಿಲ್ಲ. ತೋಳಿಲ್ಲ, ತೋಳಿಲ್ದೇ ಇರೋ ಡ್ರೆಸ್ ಇದು. ಜಾಸ್ತಿ ಆಗೋಯ್ತಾ? ಸ್ವಲ್ಪ ದೊಡ್ಡದಾಯ್ತು. ಇದು ಬಂದು 3 ದಿವಸ ಆಯ್ತು, ಓಪನೇ ಮಾಡಿಲ್ಲ ನಾನು. ಇವಾಗ ನೆನಪಾಯ್ತು, ಎತ್ತಿಕ್ಬಿಟ್ಟಿದ್ದೀನಿ ಹಂಗೆ. ಆವಾಗಲೇ ತೋರಿಸಿದ್ದು ಡ್ರೆಸ್ಸು ಸ್ವಲ್ಪ ದೊಡ್ಡದಾಯ್ತು, ಅದಕ್ಕೆ ಅದನ್ನು ಆಲ್ಟ್ರೇಷನ್ ಮಾಡೋಕ್ಕೆ ಕೊಟ್ಟುಬಿಟ್ಟು ಬರೋಕ್ಕೆ ಹೋಗಿದ್ವಿ ನಾನು ನನ್ನ ಮಗಳು. ಉರುಳಿ ತರಿಸಿದ್ದೀನಿ, ನೀರು ತುಂಬಿಟ್ಟು ಹೂವು ಹಾಕೋಕ್ಕೆ. ಚೆನ್ನಾಗೈತೆ. ಇದೇನು ಗೋಲ್ಡ್ ಕಲರ ಸಿಲ್ವರ್ ಕಲರ ಗೊತ್ತಾಗ್ತಾ ಇಲ್ಲ ಲೈಟ್ ಬೆಳಕಿಗೆ. ನೋಡಿ ಚಿಂಟು ಹೆಂಗೈತೆ? ಯಾಕೆ ಸಕ್ಕದಾಗೈತೆ, ದೊಡ್ಡದು. ಈ ಥರ ಇದರಲ್ಲಿ ನೀರು ತುಂಬಿಸಿ ಮೇಲೆಲ್ಲ ಹೂವು ಹಾಕೋಕ್ಕೆ. ನೋಡು ಚೆನ್ನಾಯ್ತಾ? ಇದು ನಿನ್ನ ಕಣ್ಣಿಗೆ ಯಾವ ಕಲರ್ ಕಾಣಿಸ್ತೈತೆ? ಸಿಲ್ವರ್. ನನಗೇನು ಅರ್ಧ ಸಿಲ್ವರು, ಅರ್ಧ ಬಂದದ್ದು ಗೋಲ್ಡ್ ಕಲರ್ ಇತ್ತು. ಗಟ್ಟಿ ಸ್ಟೀಲು ಗಟ್ಟಿಗೈತೆ, ಸಖತ್ ಗಟ್ಟಿ ಐತೆ. ದೇವ್ರ ಮುಂದೆ ಇಕ್ಕಿ ನೀರು ಹಾಕಿ ಹೂವು ಹಾಕೋಕ್ಕೆ. ಬಂದ ಗೋಲ್ಡ್ ಕಲರ್ ಇತ್ತು ಅಂತ ನನ್ಗನ್ಸ್ತಾ ಐತೆ. ಈಗ ನೋಡಿದ್ರೆ ಸಿಲ್ವರ್ ಕಲರ್ ಆಗ್ಬಿಟ್ಟೈತೆ, ಆದರೆ ಚೆನ್ನಾಗೈತೆ, ಸೂಪರಾಗೈತೆ. ಏನಕ್ಕಿದು ನಿನಗೆ? ಚೆನ್ನಾಯ್ತಲ್ಲ? ಕೊಡು, ವರಲಕ್ಷ್ಮಿ ಹಬ್ಬಕ್ಕೆ ತಂದಿರೋದು. ಇದೆಲ್ಲ ವರಲಕ್ಷ್ಮಿ ಹಬ್ಬಕ್ಕೆ ಮುಂದೆಗಡೆ ಇಕ್ಕಿ ಹಾಕಕ್ಕೆ. ಅಪ್ಪಂಗೆ ತಂದಿದ್ದೀನಿ, ಇಕ್ಕು ಒಂದೇ ಒಂದು ಅಲ್ಲಿ ಮರದಾಗ ಬಿಟ್ಟಿತ್ತು. ಸಕ್ಕತ್ತಾಗೈತೆ. ಇಲ್ಲೆಲ್ಲ ಓಪನ್ ಇರೋದು ಇತ್ತು ಡಿಸೈನು, ಆದರೆ ಅದಕ್ಕೆ ನೀರು ತುಂಬಕ್ಕಾಗಲ್ಲ, ಸುಮ್ಮನೆ ಹೂವು ಇಕ್ಬಿಟ್ಟು ದೀಪ ಹಚ್ಬೇಕು. ಇದು ಫುಲ್ ಕ್ಲೋಸ್, ಇದಕ್ಕೆ ನೀರು ತುಂಬಿಸ್ಬೋದು. ಡ್ರೆಸ್ಸು ಸಕ್ಕತ್ತಾಗಿತ್ತು, ಡ್ರೆಸ್ಸು ಹಾಕೊಂಡು ನೋಡಿದ್ಲು, ಸೂಪರಾಗಿತ್ತು. ಆದರೆ ದೊಡ್ಡ ಸೈಜ್ ಆಗ್ಬೋದು, ಅದಕ್ಕೆ ತಿರ್ಗಾ ರಿಟರ್ನ್ ಹಾಕೋದು ಬೇಡ ಅಂತ ಸ್ಟಿಚ್ ಮಾಡೋಕ್ಕೆ ಕೊಟ್ಬಿಟ್ಟು ಬಂದಿದ್ದೀವಿ. ಹಿಂಗೆ ಎತ್ತಿಕ್ಕೋದು ಇದೆಲ್ಲ ಹಬ್ಬಕ್ಕೆ. ಆಮೇಲೆ ವರಲಕ್ಷ್ಮಿ ಹಬ್ಬಕ್ಕೆ ಒಂದು ಸೀರೆ ಆರ್ಡ್ರ್ ಮಾಡಿದ್ದೆ, ಅದು ರಾಂಗ್ ಐಟಮ್ ಬಂತು, ಅದನ್ನು ರಿಟರ್ನ್ ಮಾಡಾಯಿತು. ಇವಾಗ ಮತ್ತೆ ತಿರ್ಗಾ ಸೀರೆ ಶಾಪಿಂಗ್ ಮಾಡಬೇಕು, ಯಾವ್ದು ಮಾಡೋದು ಗೊತ್ತಿಲ್ಲ. ಆರ್ಡ್ರ್ ಮಾಡಿದ್ದೆ, ರಾಂಗ್ ಐಟಮ್ ಬಂದ್ಬಿಟ್ಟೈತೆ, ಸೀರೆ ಬದಲು ಡ್ರೆಸ್ ಬಂದ್ಬಿಟ್ಟಿತ್ತು, ಅದನ್ನು ಇವಾಗ ರಿಟರ್ನ್ ಮಾಡಿದೆ. ಮತ್ತೆ ಇವಾಗ ಸೀರೆ ತೆಗಿಬೇಕು. ಈ ಥರ ಆಯಿತು. ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಈ ಥರ ಆಗಿರೋದು, ಅದು ಸ್ಯಾರಿಗೆ ಆಗಬೇಕಾ?
ಸಕ್ಕದಾಗಿರೋ ಸೀರೆ ಆರ್ಡ್ರ್ ಮಾಡಿದ್ದೆ, ಅದ್ರ ಬದಲು ಯಾವುದೋ ಬೇರೆದು ಬಂದ್ಬಿಡ್ತು. ಅದನ್ನು ರಿಟರ್ನ್ ಮಾಡಿದ್ದೀನಿ. ಇವಾಗ ಅಂಗಡಿಗೆ ಹೋಗಿ ತಗೊಳೋದ ಇಲ್ಲ ತಿರ್ಗಾ ಆರ್ಡ್ರ್ ಮಾಡೋದ ನೋಡಬೇಕು. ಆರ್ಡ್ರ್ ಮಾಡೋದು ಬೇಡ, ಅಂಗಡಿಗೆ ಹೋಗ್ತಾರಣ ಅಂತ ಅಂದ್ಕೊಂಡಿದ್ದೀನಿ. ಬೇಜಾರಾಯ್ತು ನನಗೆ, ಬೇರೆ ಪ್ರಾಡಕ್ಟ್ ಬಂದಿತ್ತು.